ಸಮರ್ಥ ಶಾಮನೂರು ಪರ ನಿಲ್ಪಾಡ್ ಪ್ರಚಾರದ ಅಬ್ಬರವನ್ನ ಮುಂದುವರೆಸಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಮೊಹಮ್ಮದ್ ನಿಲ್ಪಾಡ್ ಮತ ಭೇಟಿಯನ್ನ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಇದು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ಕಾಂಗ್ರೆಸ್ ಸೋಲಿಸುವ ಶಕ್ತಿ ಯಾರಿಗೂ ಇಲ್ಲವೇ ಇಲ್ಲ. ದಾವಣಗೆರೆ ಮುಸ್ಲಿಮರಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ನನಗೂ ಟಿಕೆಟ್ ಕೇಳಿದ್ದೆ, ಆದರೆ ಕೊಟ್ಟಿಲ್ಲ, ಏನ್ ಮಾಡೋದು, ಪಕ್ಷಕ್ಕಾಗಿ ದುಡಿತಾ ಇದ್ದೀನಿ, ನನ್ನ ರಕ್ತದಲ್ಲೇ ಇದೆ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಅಶ್ವವೇಗ ನ್ಯೂಸ್ ಜೊತೆಗೆ ಮೊಹಮ್ಮದ್ ನಿಲ್ಪಾಡ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅಶ್ವವೇಗ ನ್ಯೂಸ್ ಜೊತೆ ಮೊಹಮ್ಮದ್ ನಿಲ್ಪಾಡ್ ಮಾತನಾಡಿರುವಂತದ್ದು ಎಕ್ಸ್ಕ್ಲೂಸಿವ್ ಆಗಿ. ಸಮರ್ಥ ಶಾಮನೂರು ಪರ ನಿಲ್ಪಾಡ್ ಪ್ರಚಾರದ ಅಬ್ಬರವನ್ನ ಮುಂದುವರೆಸಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಮೊಹಮ್ಮದ್ ನಿಲ್ಪಾಡ್ ಮತಬೇಟೆಯನ್ನ ಆಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಇದು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ಕಾಂಗ್ರೆಸ್ ಸೋಲಿಸುವ ಶಕ್ತಿ ಯಾರಿಗೂ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ದಾವಣಗೆರೆ ಮುಸ್ಲಿಮರಲ್ಲೂ ಕೂಡ ಯಾವುದೇ ಅಸಮಾಧಾನ ಇಲ್ಲ. ನನಗೂ ಟಿಕೆಟ್ ಕೇಳಿದ್ದೆ, ಆದ್ರೆ ಕೊಟ್ಟಿಲ್ಲ, ಏನ್ ಮಾಡೋದು, ಪಕ್ಷಕ್ಕಾಗಿ ದುಡಿತಾ ಇದ್ದೀನಿ, ನನ್ನ ರಕ್ತದಲ್ಲೇ ಇದೆ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಅಶ್ವವೇಗ ನ್ಯೂಸ್ ಜೊತೆ ಮೊಹಮ್ಮದ್ ನಿಲ್ಪಾಡ್ ಎಕ್ಸ್ಕ್ಲೂಸಿವ್ ಆದಂತಹ ಮಾತು. ನಿಲ್ಪಾಡ್ ಅವರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸಕ್ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ. ನೀವ್ ಯಾವಾಗ್ಲೂ ಕಾಂಗ್ರೆಸ್ ನ ಪರವಾಗಿ ಇರ್ತೀರಾ, ಇವಾಗ ಕಾಂಗ್ರೆಸ್ ಪರವಾಗಿ ಪ್ರಚಾರಕ್ಕೆ ಬಂದಿದ್ದೀರಾ. ನಾನು ಕಾಂಗ್ರೆಸ್ ಪರ ಇರೋದಲ್ಲ, ಕಾಂಗ್ರೆಸ್ ನನ್ನ ರಕ್ತದಲ್ಲಿದೆ. ಸೊ ಕಾಂಗ್ರೆಸ್ ನನ್ನ ಬಿಟ್ಟಿಲ್ಲ, ನಾನು ಕಾಂಗ್ರೆಸ್ ಬಿಟ್ಟಿಲ್ಲ. ನನ್ನ ಪಕ್ಷ, ನನ್ನ ದೇಶ, ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಕೊಟ್ಟ ಮಾತನ್ನ ಉಳಿಸ್ಕೊಂಡಿರೋ ಸರ್ಕಾರ. 5 ಗ್ಯಾರಂಟಿಯನ್ನ ಕೊಟ್ಟಿದೀವಿ. ಇಲ್ಲಿ ನಮ್ಮ ಹಿರಿಯ ಶಾಸಕರಾದ ಶಾಮನೂರು ಶಿವಶಂಕರಪ್ಪರವರು ನಮ್ಮನ್ನ ಬಿಟ್ಟು ಅಗಲದಿಂದ ಬೈ ಎಲೆಕ್ಷನ್ ಬಂದಿದೆ. ಇಲ್ಲ 100% ನಾವು 100% ನಾವ್ ಇಲ್ಲಿ ಗೆಲ್ತೀವಿ. ಈ ಗೆಲ್ಲೋ ಸೀಟಲ್ಲಿ ನಾವು ಬಂದು ನಮ್ಮ ಅಳಿಲ್ ಸೇವೆಯನ್ನ ಮಾಡ್ತಾ ಇದೀವಿ. ನಾವು ಬಂದು ಏನ್ ಚೇಂಜಸ್ ಆಗ್ಬೇಕು ಅಂತಲ್ಲ. ಕಾಂಗ್ರೆಸ್ ಪಕ್ಷದ ನ್ಯಾಯ, ಕಾಂಗ್ರೆಸ್ ಪಕ್ಷದ ಧರ್ಮ, ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನ ಜನಕ್ಕೆ ತಿಳಿಸಕ್ ಬಂದ್ವಿ. ಸರ್ ನೀವ್ ಯಾವಾಗ್ಲೂ ಹಾಗೆ ನಿಮ್ಮ ಪಕ್ಷ ಯಾವಾಗ್ಲೂ ಯುವಕರನ್ನ ಎಂಕರೇಜ್ ಮಾಡ್ತಿರ್ತೀರಾ. ಈಗ ಯುವಕರಾಗಿರುವಂತಹ ಸಮರ್ಥ ಅವ್ರು ನಿಂತಿದ್ದಾರೆ ಉಪಚುನಾವಣೆಗೆ, ಏನ್ ಹೇಳ್ತೀರಾ? ನೋಡಿ, ಅವರಿಗೆ ಒಳ್ಳೆ ಒಂದು ಭವಿಷ್ಯ ಇದೆ. 27 ವಯಸ್ಸು 28 ವಯಸ್ಸಿಗೆ ಟಿಕೆಟ್ ಸಿಕ್ಕಿದೆ. ಪಕ್ಷ ಒಂದು ದೊಡ್ಡ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದೆ. ಅವ್ರು ಮುಂದೆ ಅವರ ತಾತನಂಗೆ, ಅವರ ಅಪ್ಪನ ಹಂಗೆ, ಅವರ ಅಮ್ಮನಂಗೆ ಒಳ್ಳೆ ನಾಯಕರಾಗಿ ಬರ್ತಾರೆ. ಓಕೆ ಸರ್, ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಬಗ್ಗೆ ನೀವ್ ಏನ್ ಹೇಳ್ತೀರಾ? ನೋಡಿ, ಇಡೀ ದಾವಣಗೆರೆ ಜನ ಹೇಳ್ತಾರೆ, ನಾನೇನು ಹೇಳ್ಬೇಕಾಗಿದೆ. ಈ ಜಿಲ್ಲೆಗೆ ಎಲ್ಲಾ ಬಂದವ್ರಿಗೆಲ್ಲರಿಗೂ ಸಹಾಯ ಮಾಡೇ ಕಳಿಸಿದ್ದಾರೆ. ಯಾರಿಗೂ ಕೂಡ ಸಹಾಯ ಇಲ್ಲ ಅಂತ ಹೇಳಿಲ್ಲ. ದೊಡ್ಡ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು. ಸೊ ಆ ಒಂದು ಕುಟುಂಬದಿಂದ ಬಂದಿರುವಂತ ಈ ಒಬ್ಬ ಯುವಕ ಒಳ್ಳೆತನದಲ್ಲೇ ಇರ್ತಾನೆ ಅಂತ ನಾನು ನಂಬಿದ್ದೀನಿ. ಸರ್, ಅಲ್ಪಸಂಖ್ಯಾತರಿಗೆ ಒಂದಷ್ಟು ಅಸಮಾಧಾನ ಆಗಿತ್ತು, ಸಂಧಾನ ಕೂಡ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ಅವ್ರಿಗೆ ಏನ್ ಹೇಳ್ತೀರಾ ಸರ್, ಅಲ್ಪಸಂಖ್ಯಾತರಿಗೆ? ನಾನು ಅಲ್ಪಸಂಖ್ಯಾತನೇ. ಆದ್ರಿಂದ ಜಾತಿ ಮತ ಭೇದ ಅಲ್ಲ, ನಾವೆಲ್ಲರೂ ಕೂಡ ಮನುಷ್ಯರು. ಈ ಭಾಗದಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೆ, ಟಿಕೆಟ್ ಕೇಳಿದ್ದಾರೆ, ಪಕ್ಷದ ರೀತಿಯಲ್ಲಿ ಡಿಸಿಷನ್ ಅನ್ನು ತಗೊಂಡಿದ್ದಾರೆ. ತಾಯಿ ಒಂದು ಮನೆಯಲ್ಲಿ ತಾಯಿ ಏನ್ ಡಿಸಿಷನ್ ತಗೊಳ್ತಾರೆ ಅದು ಫೈನಲ್. ಅದೇ ರೀತಿ ಪಕ್ಷ ಇರೋದು. ಕಾಂಗ್ರೆಸ್ ಪಕ್ಷ ಏನ್ ಹೇಳುತ್ತೆ ಅದನ್ನ ನಾವು ಕೇಳ್ತೀವಿ. ನಾವು ನಮ್ ಟಿಕೆಟ್ ಕೇಳಿದ್ವಿ, ಅಲ್ಲಿ ಕೊಡ್ಲಿಲ್ಲ, ಮುಂದಕ್ಕೆ ನೆಕ್ಸ್ಟ್ ಕೆಲಸ ಮಾಡ್ತೀವಿ, ಅಷ್ಟೇ ಇರೋದು. ಯೂತ್ ಕಾಂಗ್ರೆಸ್ ಅಲ್ಲಿ ನಾನು ಇಡೀ ರಾಜ್ಯ ಸುತ್ತಿದ್ದೀನಿ. ನಾನು ಟಿಕೆಟ್ ಕೇಳಿದೆ, ನನಗೂ ಕೊಡ್ಲಿಲ್ಲ, ನಾವೇನ್ ಬಿಟ್ಟುವ ಕೆಲಸ ಮಾಡ್ತಾ ಇರ್ತೀವಿ. ಅವಕಾಶ ಬಂದಾಗ ದೇವರು ಕೊಟ್ಟೆ ಕೊಡ್ತಾರೆ. ಸರ್, ಸಮರ್ಥ ಅವರು ನಿಮ್ಮ ಒಡನಾಟ ಹೇಗಿದೆ, ಏನ್ ಹೇಳ್ತೀರಾ? ಇದು ಒಡನಾಟ ಇಲ್ಲ, ಮುಂದಕ್ಕೆ ಇರುತ್ತೆ. ಥ್ಯಾಂಕ್ ಯು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಗಂಗಾ ಜಾಧವ್, ದಾವಣಗೆರೆ.